ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಹಾಸ್ಪಿಟಲ್ ವ್ಲಾಗ್ ಆಗಿರುತ್ತೆ. ಸೊ ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಈ ಸಾರಿ ನನಗೆ ಗ್ರೋತ್ ಸ್ಕ್ಯಾನಿಂಗ್ ಇದೆ, ಬೇಬಿ ಗ್ರೋತ್ ಸ್ಕ್ಯಾನಿಂಗ್. ನನಗೆ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸ್ ರನ್ನಿಂಗ್. ಸೊ ಹೊರಟಿದ್ದೀವಿ, ನಾನು ಮತ್ತು ಹಸ್ಬೆಂಡ್. ಪಾಪನ ಕರ್ಕೊಂಡಿಲ್ಲ, ಸೊ ಅಮ್ಮನ ಜೊತೆನೇ ಇದ್ದಾಳೆ. ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಟಿದ್ದೀವಿ. ನನ್ನನ್ನು ನೋಡ್ತಿರ್ಬೋದು, ನನ್ನ ಫೇಸ್ ತುಂಬಾ ಡಲ್ ಆಗಿದ್ದೀನಿ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಮತ್ತು ಲೆಗ್ ಪೇಯ್ನ್ ಇದೆ. ಸೊ ಈ ಸರಿ ಗ್ರೋತ್ ಸ್ಕ್ಯಾನಿಂಗ್ ಇದೆ. ಡಾಕ್ಟರ್ ಏನು ಹೇಳ್ತಾರೆ ಅಂತ ಎಲ್ಲ ನೋಡಬೇಕು. ಸ್ಕ್ಯಾನಿಂಗ್ ಎಲ್ಲ ಇದೆ. ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು. ಕ್ಯೂರಿಯಾಸಿಟಿ ಇದೆ ತುಂಬ. ಯಾಕಂದರೆ ಗ್ರೋತ್ ಸ್ಕ್ಯಾನಿಂಗ್ ಅಲ್ವಾ, ಬೇಬಿ ವೆಯ್ಟ್ ಎಷ್ಟಿರ್ಬೋದು, ಯಾವ ರೀತಿ ಗ್ರೋತ್ ಆಗಿರ್ಬೋದು ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ನಾನು ಮತ್ತು ಹಸ್ಬೆಂಡ್ ಹೊರಟಿದ್ದೀವಿ. ಇನ್ನೇನು ನಂಜನಗೂಡಿಗೆ ರೀಚ್ ಆದ್ವಿ. ಸೊ ತಿಂಡಿ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೆಲ್ಲ ರೆಡಿಯಾಗಿ ಹೊರಟ್ವಿ. ಪಾಪು ಅಂಗನವಾಡಿಗೆ ಹೋಗ್ತಾಳೆ, ಅಮ್ಮ ಕಳಿಸ್ತಾರೆ. ನಾನು ಮತ್ತು ಹಸ್ಬೆಂಡ್ ಹೊರಟ್ವಿ. ಮಧ್ಯ ಸ್ಟಾಪ್ ಮಾಡಿದ್ವಿ. ರಘು ಟೀ ಕುಡಿಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಮಧ್ಯ ಸ್ಟಾಪ್ ಮಾಡಿ ಟೀ ಕುಡಿಯೋಕ್ಕೆ ಅಂತ ಹೊರಟು. ನನ್ನ ಫೇಸ್ ತುಂಬಾ ಡಲ್ ಆಗಿದೆ, ತುಂಬಾ ಬ್ಯಾಕ್ ಪೇನ್ ಮತ್ತು ಲೆಗ್ ಪೇನ್. ಡಾಕ್ಟರಿಗೆ ಹೇಳಬೇಕು, ಅವ್ರು ಏನು ಹೇಳ್ತಾರೆ ಅಂತ ನೋಡಬೇಕು. ಸೊ ನೋಡ್ತಿರ್ಬೋದು, ಫೈನಲಿ ರೀಚ್ ಆದ್ವಿ ನಾವು ಹಾಸ್ಪಿಟಲಿಗೆ. ಸೊ ಸ್ಕ್ಯಾನಿಂಗ್ ಹೇಳಿದ್ದಾರೆ ಡಾಕ್ಟರು. ಫಸ್ಟ್ ಡಾಕ್ಟರ್ ಹತ್ರ ಹೋದ್ವಿ. ಹೋಗೆಲ್ಲ ಪೇನೆಲ್ಲ ಹೇಳಿದೆ. ಅದಕ್ಕೆ ಏನು ಹೇಳಿದ್ರು ಏನು ಅಂತ ಹೇಳಿ ಈ ಬ್ಲಾಗಲ್ಲೇ ಹೇಳ್ತೀನಿ. ಸೊ ಸ್ಕ್ಯಾನಿಂಗ್ ಹೇಳಿದ್ರು. ಸೊ ಸ್ಕ್ಯಾನಿಂಗಿಗೆ ವೆಯ್ಟ್ ಮಾಡ್ತಿದ್ವಿ. ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ಸೊ ಅಲ್ಲಿ ಸ್ಕ್ಯಾನಿಂಗಿಗೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಸೊ ಸ್ಕ್ಯಾನಿಂಗ್ ಮುಗಿಸಿ ಡಾಕ್ಟರಿಗೆಲ್ಲ ತೋರಿಸಿ ಎಲ್ಲ ಮುಗೀತು. ಸೊ ಅವ್ರೇನು ಹೇಳಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ತೋರಿಸಿ ಎಲ್ಲ ಮುಗೀತು. ಸ್ಕ್ಯಾನಿಂಗ್ ಎಲ್ಲ ಆಯ್ತಲ್ಲ, ಇನ್ನು ಟ್ಯಾಬ್ಲೆಟ್ಸ್ಗಳು ಕೊಟ್ಟರು. ಅಂದರೆ ಅದನ್ನೇ ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಸೊ ಅದನ್ನೆಲ್ಲ ತಗೊಂಡು ಆಯಿತು. ಸೊ ಆದಮೇಲೆ ನೆಕ್ಸ್ಟ್ ಹೋಟೆಲಿಗೆ ಹೊರಟ್ವಿ. ಮಧ್ಯಾಹ್ನ 2:30 ಆಗೋಯಿತು ಸ್ಕ್ಯಾನಿಂಗ್ ಮುಗಿಸಿ, ರಿಪೋರ್ಟ್ ಎಲ್ಲ ತೋರಿಸಿ ಎಲ್ಲ ಮುಗಿಸೋ ತನಕ. ಸೊ ಹೋಟೆಲಿಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸಿ ಮತ್ತು ಫ್ರೂಟ್ಸ್ ತಗೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಫ್ರೂಟ್ಸ್ ಎಲ್ಲ ತೊಗೊಂಡಾಯಿತು. ಮತ್ತು ಅಲ್ಲೊಂದು ಸೀಬೆಕಾಯಿ ತಿನ್ನಬೇಕು ಅನ್ನಿಸ್ತು. ಸೊ ಅವ್ರ ಕೈಯಲ್ಲಿ ತೊಳೆಸ್ಬಿಟ್ಟು ಕಟ್ ಮಾಡಿಸ್ಕೊಂಡೆ ಆಂಟಿ ಕೈಯಲ್ಲಿ. ಫ್ರೂಟ್ಸಲ್ಲಿ ಎಲ್ಲ ತಗೊಂಡಾಯಿತು. ಸೊ ಅಲ್ಲಿ ಸೀಬೆಕಾಯಿ ಕೊಟ್ಟಿದ್ರಲ್ಲ, ಅದನ್ನು ತಿಂತಾಯಿದ್ವಿ ನಾನು ಮತ್ತು ಹಸ್ಬೆಂಡ್. ಈ ಅಂದರೆ ಯಾವ್ಯಾವ ಸೀಸನಲ್ಲಿ ಏನೇನು ಫ್ರೂಟ್ಸ್ ಇರುತ್ತೆ ತಿನ್ನಬೇಕು. ನನಗಂತೂ ತುಂಬ ಇಷ್ಟ, ಸೀಬೆಕಾಯಿ ಅಂದರೆ ತುಂಬಾ ಇಷ್ಟ. ಸೊ ತಿಂತಾ ಹೊರಟ್ವಿ. ಊಟ ಮುಗಿಸಿ ಫ್ರೂಟ್ಸ್ ಎಲ್ಲ ತಗೊಂಡು ಹೊರಟ್ವಿ. ಸೊ ಡಾಕ್ಟರ್ ಏನು ಹೇಳಿದ್ರು ಏನು ಅಂತ ಈ ಬ್ಲಾಗಲ್ಲಿ ಹೇಳ್ತೀನಿ, ಆದರೆ ಇಲ್ಲ ಅಂದರೆ ನೆಕ್ಸ್ಟ್ ಬ್ಲಾಗೇನೆ. ಸೊ ನೆಕ್ಸ್ಟ್ ಇಲ್ಲಿ ನಂಜನಗೂಡಲ್ಲೇ ಸುರುಚಿ ಅಂತ ಒಂದು ಇದಿದೆ. ಅಲ್ಲಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಮತ್ತು ರಾಗಿ ಬಿಸ್ಕೆಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮನೆಗೆ ಅಂತ ಹೇಳಿ ಮಿಕ್ಸ್ಡ್ ಉಪ್ಪಿನಕಾಯಿ ತೊಗೊಂಡೆ. ನಿಂಬೆಹಣ್ಣು ಅಂದರೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ವೆರೈಟೀಸ್ ಇರುತ್ತೆ ಅದರಲ್ಲಿ ಉಪ್ಪಿನಕಾಯಲ್ಲಿ. ಬಟ್ ನಾವು ಮಿಕ್ಸ್ಡ್ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ರಾಗಿ ಬಿಸ್ಕೆಟ್ ಇದು ಆರ್ವಿಗೆ ಅಂತ ಹೇಳಿ ತೊಗೊಂಡ್ವಿ ಮಗಳಿಗೆ. ಒಂದು ಪ್ಯಾಕೆಟ್ 45 ರುಪೀಸ್ ಇದ್ದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒಳ್ಳೆಯದು ಕೂಡ ಮಕ್ಕಳು ತಿನ್ನಿಸಿದ್ರೆ. ಸೊ ಹಾಗಾಗಿ ತಗೊಂಡ್ವಿ. ನಾನಂತೂ ತುಂಬಾ ಡಲ್, ನೋಡ್ತಿರ್ಬೋದು. ನನಗಂತೂ ತುಂಬಾ ಲೆಗ್ ಪೇನ್ ಬ್ಯಾಕ್ ಪೇನ್ ಇತ್ತು. ಡಾಕ್ಟರ್ ಏನು ಹೇಳಿದ್ರು ಏನು ಅಂತ ಹೇಳ್ತೀನಿ. ಸೊ ಹಾಗೆ ಹೊರಟಾಗ ಸ್ವಲ್ಪ ಮಳೆ ಬಂತು, ಹನಿ ಹನಿ ಆಗ್ತಿತ್ತು. ಸೊ ಇನ್ನೇನು ಹೊರಟ್ವಿ ಹಾಸ್ಪಿಟಲಿಂದ ಎಲ್ಲ ಮುಗಿಸ್ಕೊಂಡು ಏನೇನು ಬೇಕೆಲ್ಲ ತಗೊಂಡು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ರೈಟಿಂಗ್ ಟೇಬಲ್ಲು ಆರ್ವಿಗೆ ಅಂತ ಹೇಳಿ ರೋಡ್ ಸೈಡಲ್ಲಿ ಹಿಂಗೆ ಇಟ್ಟಿದ್ರಲ್ಲ. ಸೊ ಹಾಗೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ವಿ. ಅವಳಿಗೆ ಒಂದು ರೈಟಿಂಗ್ ಟೇಬಲ್ಲು ಹಾಗೆ ತಗೊಂಡು ನೆಕ್ಸ್ಟ್ ಬೇಕ್ರಿಗೆ ಬಂದ್ವಿ. ಏನಾದರೂ ಅವಳಿಗೆ ತಿಂಡಿ ತಗೊಳ್ಳೋಣ ಅಂತ ಹೇಳಿ ಅಲ್ಲೂ ತಗೊಂಡು ಮನೆಗೆ ಬಂದ್ವಿ ಫೈನಲಿ. ಸೊ ಅವಳು ರೈಟಿಂಗ್ ಟೇಬಲ್ ನೋಡಿ ತುಂಬಾ ಖುಷಿಪಟ್ಟಳು. ಅವಳಿಗೆ ಪ್ರಿನ್ಸಸ್ ಎಲ್ಲ ಇತ್ತಲ್ಲ, ಆ ಥರ ಟೇಬಲ್ ತೊಗೊಂಡು ಬಂದ್ವಿ. ಅವಳು ತುಂಬಾ ಇಷ್ಟಪಡ್ತಾಳೆ. ಸೊ ತುಂಬಾ ಇಷ್ಟಪಟ್ಟು ಅದನ್ನೇ ನೋಡ್ತಾ ಕೂತಿದ್ಲು ಅದ್ರ ಮುಂದೆನೇ. ಸೊ ಮಕ್ಕಳಿಗೆ ಈ ಥರ ಅಂದರೆ ಆರ್ವಿಗೆ ಯಾವಾಗಲೂ ನಾವು
ಎಲ್ಲಾದರೂ ಆಚೆ ಹೋದರೆ ಏನಾದ್ರು ಒಂದು ತಗೊಂಡು ಬರ್ತಾನೆ ಇರ್ತೀವಿ. ಅಂದರೆ ಅವ್ರಿಗೂ ಏನು ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ಅದ್ರ ಮುಂದೆನೇ ಕೂತಿದ್ಲು ನೋಡ್ತಾ. ಅಂದರೆ ನನಗೂ ಬರೋ ಅಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿತ್ತು. ಸೊ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಹಂಗೇನೆ ಒಂದು 10 to 15 ಮಿನಿಟ್ಸ್ ಕೂತ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಹಂಗೆ ಕೂತ್ಬಿಟ್ಟೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.